ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಏನಾಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗಿತ್ತು. ಯಾರ ಹತ್ರ ಹೆಲ್ಪ್ ಕೇಳಿದ್ರೆ ಯಾರು ಮಾಡ್ತಾರೆ? ಏನಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ? ಒಬ್ಬೊಬ್ರೆ ಮಾತಾಡ್ತಿದ್ರೆ ಏನಾಯ್ತು? ಅಯ್ಯೋ ಮೇಡಮ್, ನನ್ನ ಕೈಕಾಲೆಲ್ಲ ನಡುತ್ತಿದ್ದೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ವಿಶ್ವರೂಪ್ ನಿಲ್ಸ್ಕೊಳ್ಳಿ. ಏನಾಯ್ತು ಅಂತ ಹೇಳಿ. ಏನೋ ಜೋರಾಗಿ ಸೌಂಡ್ ಆದಂಗಾಯ್ತು. ನೀವು ಬೇರೆ ಟೆನ್ಷನ್ ಅಲ್ಲಿ ಹೋಗ್ತಿದ್ದೀರಾ. ನನಗೆ ತುಂಬಾ ಭಯ ಆಗ್ತಿದೆ. ಏನಾಯ್ತು ಅಂತ ಹೇಳಿ. ಮೇಡಮ್, ಅದು ಪ್ರಾರ್ಥನಾ ಮೊಬೈಲ್ ನ ಕಬಟಲ್ಲಿ ಇಟ್ಟು ಲಾಕ್ ಹಾಕಿ ಬಚ್ಚಿಟ್ಟಿದ್ವಲ್ವಾ? ಹೌದು, ಅವಳು ಅದನ್ನ ಓಪನ್ ಮಾಡೋದಕ್ಕೆ ಆಗಲ್ವಲ್ಲ. ಅದೇ ಓಪನ್ ಮಾಡಕ್ ಆಗಲ್ಲ ಅಂತಾನೆ ಬೀಗನೆ ಹೊಡೆದು ಬಿಟ್ಟಿದ್ದಾಳೆ. ಪ್ರಾರ್ಥನಾ, ಏನ್ ಮಾಡ್ತಿದ್ಯಾ? ವಾರ್ಡ್ರೋಬ್ ಯಾಕೆ ಕೊಡ್ತಾಗ್ತೆ? ಓಹೋ ದುರ್ಗಾ, ಏನ್ ಟೈಮಿಂಗ್ ಅಮ್ಮ ನಿಂದು? ಶಾಕ್ ಆಗ್ತಿದ್ಯಾ? ಅದು 100 ಪಟ್ಟು ಆಗ್ತಿರ್ಬೋದಲ್ವಾ? ಅಲ್ಲ, ನೀವೆಲ್ಲ ಸೇರ್ಕೊಂಡು ನನ್ನನ್ನು ಏನು ಅನ್ಕೊಂಡಿದ್ದೀರಾ? ಲೀಲಾ ಮೊಬೈಲ್ನ ಬಚ್ಚಿಡಿಸ್ಬಿಡ್ತಾಳೆ, ನಾನು ನಿಮ್ಮ ಹಿಂದೆ ನಾಯಿ ಥರ ಅಲ್ಕೊಂಡು ಬರ್ತೀನಿ, ಆಗ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಡಿಸ್ಬೋದು ಅಂದ್ಕೊಂಡ್ರಾ? ಇವಳು ಪ್ರಾರ್ಥನಾ ಕಣೆ. ಪ್ರಾರ್ಥನೆ ಮಾಡಿದ್ರು ಇಂಥವಳು ಸಿಗಲ್ಲ ಜಗತ್ತಲ್ಲಿ. ಇದೊಂದೇ ಒಳ್ಳೆ ಪೀಸ್, ಮಾಸ್ಟರ್ ಪೀಸ್. ಏನು ಹೇಳು? ಮಾಸ್ಟರ್ ಪೀಸ್. 7 ಸುತ್ತಿನ ಕೋಟೆ ಥರ ಇರೋ ಈ ಏಜಿ ಮನೆಗೆ ನುಗ್ಗಿ ನಿಮ್ಮನ್ನೆಲ್ಲ ಜುಟ್ಟು ಹಿಡಿದು ಆಡಿಸ್ತಿದ್ದೀನಿ ಅಂದರೆ ಈ ಜುಜುಬಿ ವಾರ್ಡ್ರೋಬು ನನಗೆ ಯಾವ ಲೆಕ್ಕ? ನೋಡ್ತಿದ್ಯಾ ಹೆಂಗೆ ಹೊಡೆದಿದ್ದೀನಿ? ಹಾಗೆ ಈ ಮನೆನೂ ಒಡೆದು ಬಿಸಾಕ್ತೀನಿ. ತಾಕತ್ತು ಅನ್ನೋದಿದ್ರೆ ಉಳಿಸ್ಕೊಳ್ಳಿ ನೋಡೋಣ. ಪ್ರಾರ್ಥನಾ, ಈಗ ಬಾಲು ನನ್ನ ಕೋಟಲ್ಲಿದೆ ಚಿನ್ನ. ನೀವು ಉಸಿರಾಡಬೇಕು ಅಂದರೂ ನನ್ನ ಪರ್ಮಿಷನ್ ತಗೋಬೇಕು. ನಾನು ಹ್ಞೂ ಅಂದರೆ ಉಸಿರು ತಗೋಬೇಕು, ಹ್ಞೂ ಅಂದರೆ ಉಸಿರು ಬಿಡಬೇಕು. ಈಗ ನೀವೆಲ್ಲರೂ ನನ್ನ ಮುಷ್ಟಿಲಿದ್ದೀರಾ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಬಚ್ಚಿಟ್ಬಿಟ್ರೆ ನನ್ನ ಕೈಗೆ ಸಿಕ್ಕಲ್ಲ ಅಂತ ಎಷ್ಟೆಲ್ಲ ಆಟ ಆಡಿದ್ರಿ ಅಲ್ವಾ? ನೋಡು ಹೆಂಗೆ. ವಿಡಿಯೋ ಈಗ ಸಿಕ್ಕಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿನ್ನ ಅತ್ತೆ ಲೀಲಾ ಇದ್ದಾಳಲ್ಲ, ಅವಳು ಪ್ರೀತಿ ತಂಗಿ ಚಿಕ್ಕಿ ಚಿಕ್ಕಿ ಅಂತಾಳಲ್ಲ, ಅವಳ ಲೈಫ್ಗೆ ಒಂದು ಕಪ್ಪು ಚುಕ್ಕಿನ ಅಫಿಷಿಯಲ್ಲಾಗಿ ನಾನೇ ಇಡ್ತೀನಿ. ಅದಾದಮೇಲೆ ಲೀಲಾ ತಂದೆ ತಾಯಿ ಮಾನ ಮರ್ಯಾದೆ 3 ಕಾಸಿಗೆ ನಾನು ಹರಾಜಾಕಲ್ಲ. ಯಾಕೆ ಹೇಳು? ಫ್ರೀ 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 ಬಿಟ್ಟಿಯಾಗಿ ಹರಾಜಾಗ್ತೀನಿ. ಏನು ಮಾಡ್ತೀರಾ? ಏನು ಮಾಡ್ತೀರಾ? ಬೇಡ ಪ್ರಾರ್ಥನಾ, ಅತ್ತೆ ಸುದ್ದಿಗೆ ಬರ್ಬೇಡ. ಇದು ಒಳ್ಳೇದಲ್ಲ. ಐನೋ ಒಳ್ಳೇದಲ್ಲ, ಇದು ಕೆಟ್ಟದ್ದೇ. ಒಳ್ಳೇದು ಮಾಡೋದಕ್ಕೆ ನಾನೇನು ಅಂತ್ರಾನೇ? ಕೆಟ್ಟವರು ಕೆಟ್ಟದ್ದೇ ಮಾಡಬೇಕು. ನೋಡು, ಲಾಜಿಕಲ್ ಹೇಳ್ತಿದ್ದೀನಿ ತಾನೆ. ನೀನು ಬಂದ್ಬಿಟ್ಟು ಕೆಟ್ಟವ್ರ ಹತ್ರ ಒಳ್ಳೇದು ಮಾಡು ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಮಾ? ಗ್ರೋ ಅಪ್ ಬೇಬಿ, ಗ್ರೋ ಅಪ್. ನೋಡು, ಈಗ ತಾನೇ ಆರ್ಡ್ರ್ ಕೊಡ್ತಿದ್ದೀನಿ. ನನ್ನ ಮೊಬೈಲು ಚಾರ್ಜ್ ಹೊಟ್ಟೋಗಿರುತ್ತೆ. ಅದನ್ನು ಚಾರ್ಜ್ ಮಾಡಿ ನನ್ನ ಕೆಲಸ ಶುರು ಹಚ್ಕೊತೀನಿ. ಅಂದ್ರೆ ಅವಳು ರೇವತಿ ವಿಡಿಯೋನ ಲೀಕ್ ಮಾಡ್ಬಿಡ್ತಾಳ? ಪ್ರಾರ್ಥನಾ ಮಾತಾಡಿದ್ ನೋಡಿದ್ರೆ ಹಾಗೆ ಮಾಡ್ತಾಳೆ ಅನ್ಸುತ್ತೆ. ಇದಕ್ಕೇನಾದ್ರೂ ಮಾಡ್ಲೇಬೇಕು ಮೇಡಮ್. ಲೀಲಾ ಅತ್ತೆಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ. ಅದು ಅಲ್ಲದೆ ಇದು ಒಂದು ಹೆಣ್ಮಕ್ಳ ಮಾನ ಮರ್ಯಾದೆ ಪ್ರಶ್ನೆ. ನಾವೆಲ್ಲರೂ ಇದ್ದು ನಮ್ಮನೆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು. ಏನ್ ಮಾಡೋದು ವಿಶ್ವರೂಪ್? ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕಲ್ವಾ? ಹೌದು ಮೇಡಮ್.
ನಾನ್ ಗಂಡ್ಸಾಗಿದ್ರೆ ಖಂಡಿತ ಈ ಮಾತು ಹೇಳ್ತಿದ್ದೆ. ಏನಂತ ಮೇಡಮ್? ಈ ಪ್ರಾರ್ಥನಾ ವಿಡಿಯೋ ಏನಾದ್ರೂ ಬಿಟ್ರೆ ನಾನು ಮೀಸೆ ಬೋಳ್ಸ್ಕೊತೀನಿ ಅಂತ. ಅಯ್ಯೋ ಅತ್ತೆ, ಏನು ಹೇಳ್ತಿದ್ದೀರಾ? ಅವಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ತಾನೆ ಅಂತ ನಾನು ಟೆನ್ಷನ್ ಆಗಿದ್ರೆ ನೀವು ಆವಾಜ್ ಹಾಕಿ ಬಿಲ್ಡಪ್ ಡೈಲಾಗ್ ಹೊಡಿತಿದ್ದೀರಲ್ಲ. ಲಕ್ಷ್ಮಿ, ಇವಾಗ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಬಿಲ್ಡಪ್ ಯಾರಿಗಿರುತ್ತೆ ಹೇಳು? ರೂಪಾ, ನೀನ್ ಆನ್ಸರ್ ಮಾಡು. ವಿಲನಿಗಿರುತ್ತೆ ಮೇಡಮ್. ಗುಡ್ ಗರ್ಲ್. ಆದ್ರೆ ಇಲ್ಲಿ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ 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 ಬಿಲ್ಡಪ್ ನಾನ್ ತಗೋತೀನಿ. ಯಾಕೆ ಅಂದ್ರೆ ಇಲ್ಲಿ ನಾನ್ ಹೀರೋಯಿನ್ನು, ಈ ಪ್ರಾರ್ಥನಾ ವಿಲನ್. ಲೀಲಾ, ಎಸ್, ಲೀಲಾ, ಒನ್ ಅಂಡ್ ಓನ್ಲಿ ಲೀಲಾ. ಲೀಲಾ ಅಭಿರಾಮ್ ಜಯಶಂಕರ್ ಅಂತ. ಇಲ್ಲಿ ಹೀರೋಯಿನ್ ನಾನು, ವಿಲನ್ ನೀನು. ಐ ಮೀನ್ ಪ್ರಾರ್ಥನಾ. ನನ್ನ ಕೈಯಲ್ಲಿ ವಿಡಿಯೋ ಇದೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಆಡ್ತಿದ್ಯಲ್ಲ, ಇಷ್ಟು ಕೊಬ್ಬಿರ್ಬೇಕು ನಿನಗೆ. ತುಂಬಾ ಇದೆ, ಆದ್ರೆ ಆ ಧೈರ್ಯನ ಟೈಮ್ ಬಂದಾಗ ಅಷ್ಟೇ ತೋರ್ಸದ್ ನಾನು. ಇವಾಗ ಟೈಮ್ ಬಂದಿದೆ, ತೋರಿಸ್ತಾ ಇದ್ದೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೊ. ನೋಡು, ವಿಡಿಯೋ ಹೊರಗಡೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ ನಿನಗೆ? ಗೊತ್ತು 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 ಗೊತ್ತು. ಮ್ಯಾಕ್ಸಿಮಮ್ ಆಗಿ ಲಿಂಕ್ಸ್ ಎಲ್ಲ ಶೇರ್ ಆಗುತ್ತೆ. ಆಮೇಲೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೋತೀವಿ, ಅಷ್ಟೇ ತಾನೇ? ಇಷ್ಟೆಲ್ಲ ಗೊತ್ತಿದ್ರು ಅಹಂಕಾರ ಮಾತ್ರ ಬಿಟ್ಟಿಲ್ವಲ್ಲ. ಒಳ್ಳೆಯವ್ರಿಗೆ ಇರೋದು ಅಹಂಕಾರ ಅಲ್ಲ ಗುಗ್ಗು, ಸ್ವಾಭಿಮಾನ. ನಿನ್ನಂಥ ಕೆಟ್ಟ ಹುಳುಗಳಿಗೆ ಅಹಂಕಾರ ಇರುತ್ತೆ. ಬಿಟ್ಟಿ ದುಡ್ಡಲ್ಲಿ ಊಟ ಮಾಡಿ ಚರ್ಬಿ ಬೆಳೆಸ್ಕೋತಿರಲ್ಲ, ಆ ಥರ. ಅಯ್ಯೋ ಅತ್ತೆ, ನೀವೇನು ಹೀಗೆ ಮಾತಾಡ್ತಿದ್ದೀರಾ? ಮೊದಲು ವಿಡಿಯೋ ಹೊರಗೆ ಬಿಡೋದನ್ನ ನಿಲ್ಲಿಸಿ. ಅವಳ ಕೈಯಲ್ಲಿ ತಾಕತ್ ಅನ್ನೋದಿದ್ರೆ ವಿಡಿಯೋನ ಹೊರಗಡೆ ಬಿಡ್ತಾಳೆ. ಬಟ್ ಅವಳು ವಿಡಿಯೋನ ಬಿಡಲ್ಲ ಅಂತ ನಂಗೆ ಗೊತ್ತು. ಐ ನೋ. ಆಗಲ್ಲ ಅನ್ನೋದನ್ನ ಆಗುತ್ತೆ ಅಂತ ಮಾಡಿ ತೋರಿಸೋಳು ಕಣೆ ಈ ಯಂತ್ರ. ಆದ್ರೆ ವಿಡಿಯೋ ಬಿಡಕ್ಕಾಗಲ್ಲ. ನೀನ್ ವಿಡಿಯೋ ಬಿಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂದ್ರೆ ನಮ್ಮನ್ನ ಹೆದರ್ಸಕ್ಕೆ ಬೆದರ್ಸಕ್ಕೆ ನಿನ್ನ ಹತ್ರ ಇರೋದು ಅದೊಂದೇ ಅಸ್ತ್ರ. ಆ ಅಸ್ತ್ರನ ಕಳ್ಕೊಂಡು ನೀನು ಯುದ್ಧ ಹೇಗೆ ಮಾಡ್ತೀಯಾ? ಅದೇ ಗ್ಯಾಪಲ್ಲಿ ನಾವು ನಿಮ್ಮ ತಲೆ ಮೇಲೆ ಹಾರಾಡ್ತಿರ್ತೀವಿ. ಸೊ ನೀನು ವಿಡಿಯೋನ ಲೀಕ್ ಮಾಡಲ್ಲ ಅಂತ ನಮಗೆ ಗೊತ್ತು, ನಾವು ಹೆದರೋದು ಇಲ್ಲ. ಹಾವು ಸಾಯಬಾರ್ದು, ಕೂಲು ಮುರಿಬಾರ್ದು. ಈ ಆಟಕ್ಕೆ ಇವತ್ತು ಅಂತ್ಯ ಆಗಲಿ. ವಿಡಿಯೋ ತಾನೇ, ಬಿಡು. ಅದೇನಾಗುತ್ತೆ ಅಂತ ನಾನು ನೋಡ್ತೀನಿ. ನಿನ್ಗ ತಾಕತ್ತಿಲ್ಲ ಅಂತ ಒಪ್ಕೊ ಮತ್ತೆ. ಇಷ್ಟೆಲ್ಲ ಮುಂದುವರೆದು ನನ್ನ ಎದುರುಗಡೆನೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀಯ ಅಂದರೆ ನಿನ್ನ ತಂಗಿ ಜೀವನನ ಹೇಗೆ ನಾಶ ಮಾಡ್ತೀನಿ ನೋಡ್ತಿರೋ. ನಿಂತ ಜಾಗದಲ್ಲೇ ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಸಾಕು, ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಯಾವ ವಿಡಿಯೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.